ವೆಲ್ಕಮ್ ಟು ಚೆಲ್ಸಿ ಕ್ಲಬ್ ಪ್ರೆಸ್ ಮೀಟ್. ಎಲ್ರಿಗೂ ನಮಸ್ಕಾರ, ಟ್ರಾವೆಲ್ ಅವರಿಗೆ ಸ್ವಾಗತ. ಇದೊಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಫುಟ್ಬಾಲ್ ಅಭಿಮಾನಿಗಳಿಗೆ, ಸ್ಪೆಷಲಿ ಚೆಲ್ಸಿ ಫುಟ್ಬಾಲ್ ಅಭಿಮಾನಿಗಳಿಗೆ. ನಾನಿಲ್ಲಿ ಲಂಡನ್ನಲ್ಲಿ ಬಂದಿದ್ದೆ. ಸೊ ಚೆಲ್ಸಿ ಸ್ಟೇಡಿಯಮಲ್ಲಿ ಬಂದಿದ್ದೀನಿ, ಅಫಿಷಿಯಲ್ ಸ್ಟೇಡಿಯಮಲ್ಲಿ. ಸೊ ಇದರದೊಂದು ಟೂರ್ ತೊಗೊಳ್ತಾ ಇದ್ದೀನಿ. ಸೊ ನಿಮಗೂ ವಿಡಿಯೋ ಮಾಡಿಬಿಟ್ಟು ಈ ಟೂರ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ನೀವು ಇವಾಗ ಚೆಲ್ಸಿ ಸ್ಟೇಡಿಯಂ ರಿಸೆಪ್ಷನಲ್ಲಿರೋದು. ಇದೆಲ್ಲ ಅವ್ರದ್ದು ಮಾನ್ಯುಮೆಂಟ್ಸು, ಫ್ಲ್ಯಾಗ್ಸು, ಟೀ ಶರ್ಟ್ಸು, ಲೆಜೆಂಡ್ ಪ್ಲೇಯರ್ಸದು ಡೀಟೇಲ್ಸು, ಇದು ಡಗೌಟ್. ಆಮೇಲೆ ಟ್ರೋಫೀಸ್ ತೋರ್ಸಂಗಿಲ್ಲ ಅಂತ ಹೇಳಿದ್ದಾರೆ. ಅವನು ನನ್ನ ಫ್ರೆಂಡು ವಿಜ್ಜು ಅಂತ. ಸೊ ಅವನು ದೊಡ್ಡ ಚೆಲ್ಸಿ ಫ್ಯಾನು, ನನ್ನ ಜೊತೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ. ಸೊ ಬನ್ನಿ ನೋಡೋಣ. ಇವಾಗ ನಾವು ಸ್ಟೇಡಿಯಂ ನೋಡಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ನೀವು ನೋಡ್ತಾ ಇರೋದು ಇದು ಚೆಲ್ಸಿ ಸ್ಟೇಡಿಯಂ, ಚೆಲ್ಸಿ ಹೋಮ್ ಗ್ರೌಂಡ್. ಇದು ಸ್ಟ್ಯಾಂಡ್ಸು. ಏನೋ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಬ್ಬರು ಬಂದಿದ್ದಾರೆ. ಮಳೆ ಆಗ್ತಾ ಇದೆ, ಅಲ್ಲಿ ನೋಡ್ಬೋದು ನೀವು ಚೆಲ್ಸಿ ಅಂತ ಬರೆದಿದೆ. You only watch it on telly. We have to come and watch this stuff. But, and in those days, it seems amazing now, but you used to replay a cup final. You didn't decide who won on the day at. ಇವರು ಟೂರ್ ತೊಗೊಂಡು ಇಲ್ಲಿಂದ 50 ವರ್ಷದಿಂದ ಈ ಕ್ಲಬ್ಗೆ ಸಪೋರ್ಟ್ ಮಾಡ್ತಾರಂತೆ. 25 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಪ್ಲೇ ಗ್ರೌಂಡ್, ಫುಟ್ಬಾಲ್ ಸ್ಟೇಡಿಯಂ. ಒಳಗಡೆ ಹೋಗಂಗಿಲ್ಲ, ಅದೇನೋ ಕೆಲಸ ನಡೀತಾ ಇದೆ ಅನ್ಸುತ್ತೆ. Now coming to important games in the season. Who knows? Chelsea could finish 7th, 8th, and win. He's laughing. Go away, Kevin. When we qualify for the Champions League this season, the Wolves manager in here, Gary O'Neill, and then Mauricio Pochettino in here. Thankfully, we turned it around against Aston Villa, our best performance of the season. We also played very well against Man City. ಇದೆಲ್ಲ ಇವ್ರು ಹಾಕೊಂಡು ಇಟ್ಟಿರೋ ಟೀ ಶರ್ಟ್ಸ್ಗಳು ಇಲ್ಲಿ ಕೊಟ್ಟಿರ್ತಾರೆ. ನೋಡಿ ಯಾವ್ಯಾವ ಪ್ಲೇಯರ್ದು ಎಲ್ಲ ಅವ್ರದ್ದು ಪ್ಲೇಯರ್ ಟೀ ಶರ್ಟ್ಸ್ ಇಟ್ಟಿದ್ದಾರೆ. ಆಮೇಲೆ ಮುಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು, ಆಯ್ತು ಸರ್ ಅಂತೇಳಿ. ನೋಡಿ ನಮ್ಮ ಚೇಟ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ, ಒಂದು ಡ್ರೀಮ್ ಕಮ್ ಟ್ರೂ ಅನ್ನೋದಲ್ಲ. ಸೊ ಈ ಥರ ಫ್ರೆಂಡ್ಸ್ ಇರ್ತಾರೆ, ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ. ಯಾಕಂದರೆ ನಾನು ಫುಟ್ಬಾಲ್ ಫಾಲೋ ಮಾಡೋನಲ್ಲ, ಬಟ್ ಅವನು ಪ್ಯಾಷನ್ನು, ಎಂಗೇಜ್ಮೆಂಟು, ಆ ಹುಚ್ಚತನ ಅವ್ನು ನೋಡಿಬಿಟ್ಟು ನಂಗೆ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಸೊ ಟ್ರಾವೆಲ್ ಮಾಡುವಾಗ ಈ ರೀತಿ ಕೆಲವು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಬೇಕು ಅಂದರೆ ಈ ರೀತಿ ಹುಚ್ಚಿನಂಥ ಫ್ಯಾನ್ಸ್ ಇರಬೇಕು, ವಿಜು ಥರ. ಇವಾಗ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ ಹಾಡಾಕಿ. ಇದು ಸ್ಪಾನ್ಸರ್ಸ್. ನಾವು ಕೆಳಗಡೆ ಬಂದಿದ್ದನ್ನು ಇವರು ರೆಕಾರ್ಡ್ ಮಾಡಿ ನಮ್ಗೆ ತೋರಿಸ್ತಾರೆ. ನಮ್ಮ ಬ್ಯಾಚಲ್ಲಿ ಬರ್ತಾ ಇರೋದು. ನಾನು ವಿಡಿಯೋ ಮಾಡ್ತೀನಿ. Mind the seats, they're a little bit wet. If you want to sit down, just sit on the front of them. Maybe the ones between here, I think they're just resealing a bit of the grass, pinned it down to protect it. As my friend said on the previous tour, we have ಚೆಲ್ಸಿ ಫುಟ್ಬಾಲ್ ಕ್ಲಬ್ ಇವಾಗ ಲೈಟ್ಸ್ ಕೂಡ ಹಾಕ್ತಾ ಇದ್ದಾರೆ. ಆಮೇಲೆ before me, right on cue, is the TV studio. Where is it, you ask me? I'm glad you asked me that, sir. ಸೊ ಆಲ್ಮೋಸ್ಟ್ ಮುಗೀತು. ಗ್ರೌಂಡ್ ನೋಡಿದೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡಿದೆ. ಫುಟ್ಬಾಲ್ ಜಾಸ್ತಿ ಫಾಲೋ ಮಾಡಲ್ಲ, ಬಟ್ ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ, ಅವನು ದೊಡ್ಡ ಅಭಿಮಾನಿ. ಸೊ ಏನೋ ಒಂದು ಚೆನ್ನಾಗಿದೆ, ಇದು ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ವಾಲ್ಸ್ ಮೇಲೆ ಕೆಲವು ಲೆಜೆಂಡ್ಸ್ಗಳ ಒಂದು
ಫೋಟೋಸ್ ಹಾಕಿದ್ದಾರೆ. ಇದು ಬಂದು ಅವ್ರದ್ದು ಮರ್ಚೆಂಡೈಸ್ ಸ್ಟೋರು. ನನ್ನ ಮಗಳಿಗೆ ಒಂದಿಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಹೋಪ್ ಶಿ ಪ್ಲೇಸ್ ದಿಸ್ ಬ್ಯೂಟಿಫುಲ್ ಗೇಮ್. ನಾವಿವಾಗ ಮ್ಯೂಸಿಯಂ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇದು ಮ್ಯೂಸಿಯಮ್ಮು. ವೈ ಐ ಡೋಂಟ್ ಕೇರ್. ಇದು 2005 ಅವ್ರು ಗೆದ್ದಿರೋದು. Some old players, legends. ಇಲ್ಲಿ ನೋಡ್ಬೋದು, ಇದೆಲ್ಲ ಪ್ಲೇಯರ್ಸ್ ಹಾಕ್ಕೊಂಡಿರೋ ಯೂಸ್ ಮಾಡಿರೋಂಥ ಶೂಸು. ಅದು ಸೈನ್ ಮಾಡಿ ಕೊಟ್ಟಿರುವಂಥ ಅವ್ರದ್ದು ಆಡಿರುವಂಥ ಶೂಸ್. His expenses were too Now, the rest of this fantastic story of this great old team you could all discover around this museum. Now, hang on a minute, pal. This really takes a piss. Gus Mears, he put up all the money. Eh? What? Is that it? Why, I've never been so disgusted by this. ಅವರ ಟೀ ಶರ್ಟ್ ಜರ್ನಿ 1917 ಇಟ್ಕೊಂಡು ಯಾರ್ಯಾರು ಸ್ಪಾನ್ಸರ್ ಇದ್ದಾರೆ ಇದೆಲ್ಲ. ಇದು ಚೆಲ್ಸಿ ವಿಮೆನ್ ಅವ್ರದ್ದು ಆಡಿರೋ ಜರ್ಸೀಸು, ವಿನ್ ಆಗಿರೋ ಕಪ್ಸು, ಸೈನ್ಡ್ ಜರ್ಸೀಸ್. ಮಾಡಿಲ್ಲ ಅಂದರೂ ಈ ಥರ ಫ್ರೆಂಡ್ಸ್ ಇರ್ತಾರೆ. ಹೋಗ್ತಾ ಇದ್ದಾನೆ ನೋಡಿ ಅವನು. ಒಂದು ಥ್ಯಾಂಕ್ ಯು ಇಲ್ಲ ಏನಿಲ್ಲ. ಸೊ ವಿಜ್ಜು ಅಂತ ನನ್ನ ಫ್ರೆಂಡು, ಇವನ್ ದೊಡ್ಡ ಅಭಿಮಾನಿ ಅವ್ರದ್ದು. ಅದಕ್ಕೆ ಇವನ ಜೊತೆ ಚೆಲ್ಸಿ ನೋಡೋಕ್ಕೆ ಬಂದೆ. ಇತ್ತು ಚೆಲ್ಸಿ ಸ್ಟೇಡಿಯಮ್ಮಿನ ಒಂದು ಡಿಟೋರ್. ಲಂಡನ್ ಬಂದಾಗ ಚೆಲ್ಸಿ ಸ್ಟೇಡಿಯಮ್ನ ನೀವು ಖಂಡಿತ ಮಿಸ್ ಮಾಡಿದೆ ನೋಡಿ. £30 ಎಂಟ್ರೆನ್ಸ್ ಇತ್ತು, ಅಂದರೆ 3000 ಎಂಟ್ರೆನ್ಸ್ ಇತ್ತು ಇದಕ್ಕೆ. ಆ್ಯಂಡ್ ವರ್ತ್ ಇಟ್. ಯಾಕಂದರೆ ನೀವು ಒಳಗಡೆ ಗ್ರೌಂಡಲ್ಲಿ ಹೋಗಿ ಅದು ಏನು ಎಂಥ ಡ್ರೆಸ್ಸಿಂಗ್ ರೂಮು ಎಲ್ಲನೂ ಏನು ವೀಡಿಯೋನಲ್ಲಿ ನೋಡಿದ್ರಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಇಟ್ ವಾಸ್ ವರ್ತ್ ಇಟ್. ಸೊ ಲಂಡನ್ನಿಗೆ ಬಂದಾಗ ಬನ್ನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಸಿಗೋಣ. ನೋಡ್ತಾ ಇರಿ ಟ್ರಾವೆಲ್ ವರೀಸ್. ಪಾಪ.